ಏನೋ ಹೇಳ್ತಿರಲ್ಲ ನಮಗೆ ಆ ತಾಕತ್ತಿರೋ ರಾಜಕಾರಣಿ ಅಲ್ಲ ನೀನು. ನಮಗೆ ಹುಷಾರು ಎಚ್ಚರಿಕೆ ಅನ್ನೋದನ್ನ ನಮಗೆ ನಿಜವಾಗ್ಲೂ ಈಗ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಅಸಮಾಧಾನ ಆಗ್ತಾಯಿತ್ತು. ಇಂಥರನ್ನ ಸಹಿಸ್ಕೊಳ್ತಾ ಇದಾರಲ್ಲ ಅಂತ. ನಮ್ಮ ಅಭ್ಯರ್ಥಿ ಸೋಲಿಸ್ಬೇಕನ್ನೋ ವಿಚಾರಕ್ಕೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಲಗಾನ್ ಟೀಮ್ ಅಂತ ಏನೋ ಹೆಸರಿಟ್ಕೊಂಡು ನಾವು ಇನ್ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾರನ್ನೂ ಇದಕ್ಕೆ ಹೊಣೆ ಮಾಡಲಿಕ್ಕೆ ತಯಾರಿಲ್ಲ. ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಇವತ್ತು 6 ಲಕ್ಷ ಚಿಲ್ಲರೆ ಮತ ತೆಗೆದುಕೊಳ್ಳಲಿಕ್ಕೆ ಕಾರ್ಯಕರ್ತರೇ ಕಾರಣ. ಕಾರ್ಯಕರ್ತರ ಶ್ರಮದಿಂದ, ಮೋದಿಯವರ ಆಶೀರ್ವಾದದಿಂದ ಇವತ್ತು ಅಷ್ಟೊಂದು ಮತ ಬಂದಿದ್ದಾವೆ. ಈ ವ್ಯಕ್ತಿ ಹೊನ್ನಾಳಿನಲ್ಲಿ ಮೀಟಿಂಗ್ ಮಾಡಿ ಹೇಳ್ತಾರೆ ಮೋದಿ ನೋಡಿ ಓಟ್ ಹಾಕ್ಬಿಡ್ತಾರ ಅಂತ ಪ್ರಶ್ನೆ ಕೇಳ್ತಾರೆ ಈತ ಕಾರ್ಯಕರ್ತರಿಗೆ. ಈ ರೇಣುಕಾಚಾರ್ಯ MLA ಹಾಕಿನ ಮುಂಚೆ ಎಲ್ಲಿದ್ದರು, ಅವ್ರ ಸ್ಥಿತಿ ಏನಿತ್ತು, ಇವತ್ತು ಇಷ್ಟೊಂದು ಪ್ರಚಾರದ ಗೀಳಿಟ್ಕೊಂಡು ಸಮಯ ಸಾಧಕತನ ಮಾಡ್ತಾ ಮಾಡ್ತಾ ಸ್ವಾರ್ಥ ರಾಜಕಾರಣಕ್ಕೆ ಅವಕಾಶವಾದಿಯಾಗಿ ಇವನ್ನೆಲ್ಲ ಬಿಡಬೇಕು. ನರೇಂದ್ರ ಮೋದಿ ಅಂತ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಮೋಸ ಮಾಡಿದಂಥ ನಿನ್ನ ಕಾರ್ಯಕರ್ತರು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರ ವ್ಯಕ್ತಿತ್ವ ಏನು, ಯಾರ್ಯಾರ್ದು ಮನಸ್ಥಿತಿ ಅನ್ನೋದು ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಅಲ್ಲೇ ಅರಿವಾಗಿಬಿಟ್ಟಿದೆ. ಇವತ್ತು ಹೇಳ್ತಾ ಇದ್ದೀರಿ ಸ್ವಯಂಕೃತ ಅಪರಾಧ ಏನೋ ಹೇಳಿದ್ದಾರೆ, ಸೋತಿರೋದು ಸ್ವಯಂಕೃತ ಅಪರಾಧ ಅಂತ.